ಗೆಜ್ಜಲಗೆರೆ ಗ್ರಾಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಗುರುಮಠದ ವೇದ ಬ್ರಹ್ಮ ಶ್ರೀ ಮಲ್ಲಾರಾಧ್ಯರವರಿಗೆ ನುಡಿನಮನ ಕಾರ್ಯಕ್ರಮ. ಅಪಾರ ಅಭಿಮಾನಿಗಳು, ಹಿತೈಷಿಗಳು, ಶಿಷ್ಯರಿಂದ ಪುಷ್ಪನಮನ, ಭಾವಪೂರ್ಣ ಶ್ರದ್ಧಾಂಜಲಿ. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದ ಗುರುಮಠದ ಆವರಣದಲ್ಲಿ ರಾಜ್ಯ ಆರಾಧ್ಯ ಜ್ಯೋತಿಷ್ಯ ಮತ್ತು ಪುರೋಹಿತರ ಸಂಘ ಹಾಗೂ ಆರಾಧ್ಯ ವಿವಿಧ ಸಂಘಗಳ ವತಿಯಿಂದ ಆಯೋಜಿಸಿದ್ದ ಶಿವೈಕ್ಯರಾದ ಆರಾಧ್ಯ ಜ್ಯೋತಿಷ್ಯ ಮತ್ತು ಪುರೋಹಿತರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಕಂದೆಗಾಲದ ಇತಿಹಾಸ ಪ್ರಸಿದ್ಧ ಶ್ರೀ ಮತ್ತುತಾಳೇಶ್ವರ ದೇವಸ್ಥಾನದ ಆಗಮಿಕರು, ಗುರುಮಠದ ವೇದ ಬ್ರಹ್ಮ ಶ್ರೀ ಮಲ್ಲಾರಾಧ್ಯರವರಿಗೆ ಅಭಿಮಾನಿಗಳು, ಹಿತೈಷಿಗಳು, ರಾಜ್ಯ ಆರಾಧ್ಯ ಸಮುದಾಯದ ಪದಾಧಿಕಾರಿಗಳು ಆಗಮಿಸಿ ಮಲ್ಲಾರಾಧ್ಯವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನುಡಿನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಲ್ಲಾರಾಧ್ಯವರ ಅಚ್ಚುಮೆಚ್ಚಿನ ಶಿಷ್ಯರಾದ ಅಂಚೆದೊಡ್ಡಿ ಎಸ್ ನಾಗಭೂಷಣಾರ್ಧ್ಯವರು ತಮ್ಮ ಗುರುವಿನ ಬಗ್ಗೆ ಮಾತನಾಡುತ್ತಾ ದುಃಖಿತರಾದರು. ಈ ಸಂದರ್ಭದಲ್ಲಿ ಆರಾಧ್ಯ ಮಹಾಸಭಾದ ಮೈಸೂರು ಅಧ್ಯಕ್ಷರಾದ ಸೋಮಶೇಖರ ಆರಾಧ್ಯ, ರಾಜ್ಯ ಆರಾಧ್ಯ ಯೋಜನಾ ಸಮಿತಿ ಅಧ್ಯಕ್ಷರಾದ ರೇವಣ್ಣ ಆರಾಧ್ಯ ಸೇರಿದಂತೆ ಎಲ್ಲ ಸಮುದಾಯದ ಮುಖಂಡರು, ಹಿತೈಷಿಗಳು, ಅಭಿಮಾನಿಗಳು, ಶಿಷ್ಯವೃಂದ ಆಗಮಿಸಿ ವಿಶೇಷವಾಗಿ ಗುರುಗಳಿಗೆ ಪುಷ್ಪ ನಮನ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಗುರು ಹಿರಿಯರಿಗೂ ಮತ್ತೆ ಇಲ್ಲಿ ಆಸೀನರಾಗಿರುವಂಥ ಗೆಜ್ಜಲಗೆರೆ ಗುರುಮಠದ ಕುಟುಂಬ ವರ್ಗದವರಿಗೂ ನನ್ನ ನಮನವನ್ನು ತಿಳಿಸ್ತಾ, ನನಗೆ ಗೆಜ್ಜಲಗೆರೆ ಮಲ್ಲಾರಾಧ್ಯರವರು ಗುರುಗಳು ಕೂಡ ಮತ್ತೆ ನನಗೆ ಮಾವನು ಕೂಡ ಆಗಬೇಕು. ನಮ್ಮ ಅಜ್ಜಿಯನ್ನು ನಮ್ಮ ತಂದೆಯವ್ರ ತಾಯಿ ಕಂದೆಗಾಲದವರು, ಅವ್ರು ಹೇಳ್ಕೊಳ್ಳೋರು ಯಾವಾಗಲೂ ನಮ್ಮ ಸೋದರತೆ ಮೊಮ್ಮಗಪ್ಪ ಇವನು ಅಂತ ಹೇಳೋರು. ಮತ್ತೆ ನಾನು ಜ್ಯೋತಿಷ್ಯ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೆ. ಅದು ಮಾಡಬೇಕಾದ್ರೆ ನನಗೆ ಪ್ರೇರಣೆ ನೀಡಿದವರು ಅವರೇನೆ. ಅವ್ರು ನೇರವಾಗಿ ಬರದೇ ಇದ್ರು ಕೂಡ ನಾನು ಕ್ಲಾಸ್ಗಳು ಮಾಡಬೇಕಾದ್ರೆ ಇವ್ರ ಹತ್ರ ವಿಚಾರಗಳನ್ನ ತಿಳ್ಕೊಂಡು ನಾನು ಪಾಠಗಳನ್ನ ಮಾಡ್ತಾ ಇದ್ದೆ. ಮತ್ತೆ ಅವ್ರೇನು ಅಂತಂತಂದ್ರೆ ಮೊದಲೇ ಹೇಳ್ದಾಗೆ ನಿಷ್ಠೂರವಾದಿ ಅಂತಂತಂದ್ರೆ ನೇರವಾಗಿ ಹೇಳ್ತಾ ಇದ್ರು ಇರುವಂತದ್ದನ್ನ. ಏಕೆ ಅಂತಂತಂದ್ರೆ ಧರ್ಮ ಏನಿದೆ ಅದನ್ನೇ ಹೇಳ್ತಾ ಇದ್ರು, ಅದಕ್ಕೆ ನಿಷ್ಠೂರವಾದಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಆದ್ರಿಂದ ಇವತ್ತು ನಾವು ಮಾತಾಡುವಷ್ಟು ಶಕ್ತಿ ಇಲ್ಲ ಅವ್ರ ಬಗ್ಗೆ, ಯಾಕೆಂದ್ರೆ ತುಂಬಾ ದುಃಖ ಆಗ್ತಾ ಇದೆ. ಮತ್ತೆ ಅವರ ಕುಟುಂಬದ ಮಕ್ಕಳು ಕೂಡ ನಮ್ಮ ಜನಾಂಗಕ್ಕೆ ಇದೇ ರೀತಿ ಅವರ ಮಾರ್ಗದರ್ಶನ ಇರಲಿ ಮುಂದೆ ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.